ಮಾರ್ಟಮ್ ಯಾಕೆ ಡಿಲೇ ಮಾಡಿದ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾಕೆ ಡಿಲೇ ಆಯಿತು, ಒಂದ್ ಕಡೆ FSL ರಿಪೋರ್ಟ್ ಯಾಕೆ ಡಿಲೇ ಆಯಿತು, ಇವೆಲ್ಲವನ್ನು ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರೆ ಪೊಲೀಸ್ ಅವರ ಲೋಪದೋಷಗಳು ಏನು, ಲೂಪ್ ಹೋಲ್ಗಳು ಎಲ್ಲಿದೆ, ಎಲ್ಲವನ್ನು ಕೂಡ ಈಗ ಕೋರ್ಟ್ನ ಮನಮುಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ನೋಡಿ, ಇವತ್ತು ಒಂದಲ್ಲ ಎರಡಲ್ಲ ಟೋಟಲ್ 6 ಜನರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಜೊತೆಗೆ ಪವಿತ್ರ ಗೌಡ ಅವರದ್ದು ಕೂಡ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ಯಾರು ಯಾವಾಗ ಬಂದ್ರು ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ನೋಡಿ, ಇದು ಬಹಳ ಪ್ರಮುಖವಾಗಿ ಇವರು ಉಲ್ಲೇಖ ಮಾಡ್ತಾ ಇರುವಂತ ಅಂಶ. 164 ಹೇಳಿಕೆ ಕೊಟ್ಟಿದ್ರಲ್ಲ, ಇದರಲ್ಲಿ ಯಾರು ಯಾವಾಗ ಬಂದ್ರು ಅಂತ ಎಲ್ಲೂ ಕೂಡ ಈ ಅಂಶವನ್ನ ಉಲ್ಲೇಖ ಮಾಡಿಲ್ಲ. ಪಾಯಿಂಟ್ ಟು ಪಾಯಿಂಟ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಾಕ್ಷಿ ಮಲ್ಲಿಕಾರ್ಜುನ್ ಮಂಗಳವಾರದಂದು ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ತಿಳಿಯುತ್ತದೆ. ದರ್ಶನ್ ಪರ ಸಿ ವಿ ನಾಗೇಶ್ ಅವರ ವಾದ. ಇಲ್ಲಿ ಸಾಕ್ಷಿ ಮಲ್ಲಿಕಾರ್ಜುನ್ ಯಾವಾಗ ಬಂದ್ರು, ಮಂಗಳವಾರದಂದು ಬಂದ್ರು ಕೆಲಸಕ್ಕೆ. ಆದ್ರೆ ಇಲ್ಲಿ ಲೂಪ್ ಹೋಲ್ ಅಂತ ಹೇಳಿದ್ರೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ಆತನಿಗೆ ತಿಳಿಯುತ್ತೆ. ಮಂಗಳವಾರ ಗೊತ್ತಾಗೋದು ಈ ಸಾಕ್ಷಿಗೆ. ಮಲ್ಲಿಕಾರ್ಜುನ್ ಎನ್ನುವಂತ ಸಾಕ್ಷಿನ ಕರ್ಕೊಂಡು ಬಂದಿದ್ರಲ್ಲ, ಆ ಸಾಕ್ಷಿ ಅವನ ಹೇಳಿಕೆ ಪ್ರಕಾರ ಇಲ್ಲಿ ಮಂಗಳವಾರದಂದು ಆತ ಕೆಲಸಕ್ಕೆ ಬಂದಿದ್ದು. ಸೊ ಆ ಮಂಗಳವಾರದಂತ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅಂತ ಆತನಿಗೆ ಗೊತ್ತಾಗುತ್ತೆ ಅಂತ ದರ್ಶನ್ ಪರ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಪ್ರಬಲವಾದಂಥ ವಾದ. ಯಾಕಂತ ಹೇಳಿದ್ರೆ ಕಕ್ಷಿದಾರನಿಗೆ ಅಂದ್ರೆ ದರ್ಶನ್ಗೆ ಬೇಲ್ ಸಿಗಲೇಬೇಕು. ಜೊತೆಗೆ ಈಗ ದರ್ಶನ್ಗೂ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. 6 ವಾರಗಳ ಕಾಲ ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು BGS ಹಾಸ್ಪಿಟಲಲ್ಲಿ ದರ್ಶನ್ ಇದ್ದಾರೆ. ಇನ್ನೇನು 4 ವಾರ ಕಳೆದೋಗ್ಬಿಡ್ತು. ಇನ್ನು ಉಳಿದಂತೆ 6 ವಾರಗಳಲ್ಲಿ 2 ವಾರ ಮಾತ್ರ ಬ್ಯಾಲೆನ್ಸ್ ಇದೆ. ಅದರಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು. ಇಲ್ಲಿ ಆಗ್ತಾ ಇಲ್ಲ. ಒಂದ್ ಕಡೆ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರೆ SPP ಅವರು, ಯಾಕೆ ಶಸ್ತ್ರಚಿಕಿತ್ಸೆ ಆಗ್ತಾ ಇಲ್ಲ. ಜೊತೆಗೆ ಈತ ಶಸ್ತ್ರಚಿಕಿತ್ಸೆಗೋಸ್ಕರ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಹೋಗಿದ್ದಾರೆ ದರ್ಶನ್. ಆದ್ರೆ ಇಲ್ಲಿ ಶಸ್ತ್ರಚಿಕಿತ್ಸೆನೂ ಆಗಿಲ್ಲ, ಏನೂ ಆಗಿಲ್ಲ. ಈ ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ರೆಗ್ಯುಲರ್ ಬೇಲಿಗೋಸ್ಕರ ಈಗ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದು ಈಗಾಗಲೇ ಸಾಕ್ಷಿದಾರರು ಹೇಳ್ತಾ ಇರುವಂತ ಹೇಳಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ 164 ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ 2 ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಲ್ಲಿ ಯಾವುದೇ ತರನಾದಂತ ಇಲ್ಲಿ ಅಂಶಗಳು ಉಲ್ಲೇಖ ಆಗಿಲ್ಲ. ದರ್ಶನ್ ಆ ಸ್ಪಾಟ್ ಅಲ್ಲಿ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಈಗಾಗಲೇ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗಡೆ ಹೋದ್ರು ಅಂತ. ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂದಿದ್ದಾರೆ. ಒನ್ 164 ಹೇಳಿಕೆಗಳನ್ನು ಮತ್ತೊಮ್ಮೆ ಎಕ್ಸಾಮೈನ್ ಮಾಡಲಾಗ್ತಾ ಇದೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗೆ ಹೋದ್ರು ಅಂತ. ಕೋರ್ಟ್ನ ಕಲಾಪ ಆರಂಭ ಆಗಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ದರ್ಶನ್ಗೆ ಬೇಲ್ ಕೊಡಬೇಕು, ಬೇಲ್ಗೆ ದರ್ಶನ್ ಅರ್ಹ ಅಂತ ಹೇಳೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಸಿ ವಿ ನಾಗೇಶ್ ಮಂಡಿಸ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆ 164 ಹೇಳಿಕೆ ಏನಿತ್ತು ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆಗೆ ಒಳಪಡಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳನ್ನ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ. ಸಾಮಾನ್ಯವಾಗಿ 164 ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗತ್ತೆ. ಆದರೆ ಈ ಹೇಳಿಕೆಗಳು ಕಾರು ಬಂದು ಹೋದ ಬಗ್ಗೆ ಹೇಳಲಾಗುತ್ತೆ. ಅದರಲ್ಲಿ ದರ್ಶನ್ ಇದ್ರೋ ಇಲ್ವೋ ಅನ್ನೋಂಥದ್ದನ್ನ ಸಾಕ್ಷ್ಯ ಹೇಳೋದಿಲ್ಲ ಅಂತ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅತ್ಯಂತ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಂಗಳವಾರ ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಗ್ಗೆ ಅವರಿಗೆ ತಿಳಿಯುತ್ತೆ ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾರೆ. ಅದರಲ್ಲಿ ದರ್ಶನ್ ಇದ್ದೇ ಇದ್ರು ಅಂತ ಹೇಳಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ ಸುಮಾರು 6 ಗಂಟೆಗೆ ವಿನಯ್ ಸರ್ ಹಾಗೂ ದರ್ಶನ್ ಹೊರಗಡೆ ಹೋದ್ರು ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾನೆ ಅಂತ ಈ ಚಾರ್ಜ್ ಶೀಟ್ ಹೇಳುತ್ತೆ. ಪ್ರತ್ಯಕ್ಷದರ್ಶಿ ಕಿರಣ್ ಅವರ ಹೇಳಿಕೆಯನ್ನು ಆಧರಿಸಿ ಈಗ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ.
ಖ್ಯಾತ ಕ್ರಿಮಿನಲ್ ಲಾಯರ್ ಸಿ.ವಿ. ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಸಾಕ್ಷಿಗಳ 164 ಹೇಳಿಕೆಯನ್ನ ಆಧರಿಸಿ ಈಗ ಆ ಪಾಯಿಂಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ಏನು ಅಷ್ಟು ಸರಿ ಇಲ್ಲ ಪೊಲೀಸರು ಸಂಗ್ರಹ ಮಾಡಿರೋ ಸಾಕ್ಷ್ಯಗಳು ಅನ್ನೋಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ಅಷ್ಟೇ ಅಲ್ಲ, ದರ್ಶನ್ಗೆ ಈ ಎಲ್ಲದರ ಆಧಾರದ ಮೇಲೆ ಬೇಲ್ ಸಿಗಬೇಕು ಅನ್ನುವಂಥದ್ದು. ಯಾಕಂತಂದರೆ ಇದರಲ್ಲಿ ದರ್ಶನ್ ಅವರ ಪಾತ್ರ ಕಡಿಮೆ ಇದೆ ಅಂತ ಹೇಳೋದ್ರ ಮುಖಾಂತರ, ದರ್ಶನ್ ಅವರ ಪಾತ್ರ ನೇರವಾಗಿ ಇದೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಸಿ.ವಿ. ನಾಗೇಶ್ ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಪ್ರಬಲವಾದಂಥ ವಾದ. ಒಟ್ಟಾರೆಯಾಗಿ ಈಗ ದರ್ಶನ್ಗೆ ಬೇಲ್ ಸಿಗಲೇಬೇಕು, ಅನಿವಾರ್ಯತೆ ಈಗ ದರ್ಶನ್ಗೆ. ಯಾಕಂತ ಹೇಳಿದ್ರೆ ಈ ರೆಗ್ಯುಲರ್ ಬೇಲ್ ಸಿಗಬೇಕಾಗಂತಹ ಒಂದು ಅನಿವಾರ್ಯತೆ ಈಗ ದರ್ಶನ್ಗೆ ಇರುವಂಥದ್ದು. ಜೊತೆಗೆ ಈಗ ಸಿ.ವಿ. ನಾಗೇಶ್ ಅವರು ಕೂಡ ಅದೇ ಥರದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪ್ರತ್ಯಕ್ಷ ದರ್ಶಿಯವರು ಹೇಳಿರುವಂಥ 2 ಸಾಕ್ಷಿಗಳಿದೆ ಅಲ್ವಾ, 2 ಸಾಕ್ಷಿ ನೋಡಿರುವಂಥವ್ರು ಅವರು ಯಾವಾಗ ಸಾಕ್ಷಿಯನ್ನು ಹೇಳಿದ್ದಾರೆ, 164 ಹೇಳಿಕೆಯಲ್ಲಿ ಯಾವ ರೀತಿಯಾಗಿ ಸಾಕ್ಷಿಯನ್ನು ಹೇಳಿದ್ರು, ಪೊಲೀಸ್ ಅವರನ್ನ ಯಾವ ರೀತಿಯಾಗಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಇಲ್ಲಿ ಸ್ಪಾಟಲ್ಲಿ ಇಲ್ವೇ ಇಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಯಾಕೆ ಸೇರಿಸಿದ್ರು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಹಾಗಾದ್ರೆ ದರ್ಶನ್ಗೆ ಜೈಲ ಬೇಲ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಜೊತೆಗೂ ಕೂಡ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ 6 ಜನರು ಇವತ್ತು ಬೇಲ್ ಅರ್ಜಿ, ಒಂದಲ್ಲ ಎರಡಲ್ಲ 6 ಜನರ ಬೇಲರ್ಜಿ ಇವತ್ತು ವಿಚಾರಣೆಗೆ ಬಂದಿರುವಂಥದ್ದು. ದರ್ಶನ್ ಹಾಗೆ ಪವಿತ್ರ ಗೌಡ ಅವರದ್ದು ಕೂಡ ವಿಚಾರಣೆ ಇವತ್ತು ನಡೆಯುತ್ತೆ. ನೋಡಿ, ಈಗ ಪ್ರತ್ಯಕ್ಷ ದರ್ಶಿಯೊಬ್ಬರ ಹೇಳಿಕೆಯನ್ನ ಆಧರಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ವಾದ ಮಂಡಿಸ್ತಾ ಇರುವಂತ ಸಿ.ವಿ. ನಾಗೇಶ್ಗೆ ಜಡ್ಜ್ ಪ್ರಶ್ನೆ ಇದು. ಪ್ರತ್ಯಕ್ಷ ದರ್ಶಿ ಅಂತ ಹೇಳಿದ್ರಲ್ಲ, ಅವರ ಹೇಳಿಕೆಯನ್ನ ಆಧರಿಸಿ ವಾದವನ್ನು ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ಪ್ರತ್ಯಕ್ಷ ದರ್ಶಿ ಯಾರು, ಆ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿ.ವಿ. ನಾಗೇಶ್ ಅವರು ಈ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವರ ಹೇಳಿಕೆಗಳೆಲ್ಲವೂ ಕೂಡ ಸುಳ್ಳು, ಇವರೊಂದು ಹೇಳಿಕೆಯನ್ನು ಕೊಡ್ತಾರೆ, ಪೊಲೀಸರು ಮತ್ತೊಂದು ಹೇಳಿಕೆಯನ್ನು ಬರ್ಕೊಳ್ತಾರೆ. ಇದು ಯಾವ ರೀತಿ ಸರಿ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈ ವಾದವನ್ನು ಮಂಡಿಸ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರಿಗೆ ಜಡ್ಜ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರತ್ಯಕ್ಷ ದರ್ಶಿ ಅಂತ ಹೇಳಿದ್ರಲ್ಲ, ಅವ್ರು ಯಾರ್ಯಾರು, ಸಾಕ್ಷಿಗಳೆಲ್ಲ ಯಾರ್ಯಾರು, ಬರಲಿ ಹಾಗಾದ್ರೆ ಸಾಕ್ಷಿಗಳು ಅಥವಾ ತೋರಿಸ್ಬೇಕಾಗತ್ತೆ, ಹೇಳಬೇಕಾಗತ್ತೆ. ಅವರು ಕೂಡ ಕಟಕಟೆಯಲ್ಲಿ ಒಂದು ಇದ್ರ ಬಗ್ಗೆ ಮಾತನಾಡಬೇಕಾಗತ್ತೆ. ಪ್ರತ್ಯಕ್ಷ ದರ್ಶಿ ಕೂಡ ಯಾರನ್ನೆಲ್ಲ ಸಾಕ್ಷಿ ಅಂತ ಆ್ಯಡ್ ಮಾಡ್ತಾರಲ್ಲ ಅವರು. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಕಡೆ ಯಾರ ಸಾಕ್ಷಿ ಅಂತ ಕೂಡ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಜಡ್ಜ್ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ ಆರೋಪಿ ದೀಪಕ್ನ ಕೆಲಸಗಾರರು, ಶೆಡ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದದ್ದು ಇದೇ ವ್ಯಕ್ತಿ. ನೋಡಿ, ಆತನ ಕೆಲಸಗಾರರು ಅಂದ್ರೆ ದೀಪಕ್. ದೀಪಕ್ ಅಂದ್ರೆ ಯಾರು ನೀವು ಗೊತ್ತಿರುವಂಥದ್ದು. ಜಾಮೀನು ಮುಖಾಂತರ ಈಗಾಗಲೇ ಹೊರಗಡೆ ಇದ್ದಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ನೋಡಿ, ಅದು ಆರೋಪಿ. ಸೊ ಆರೋಪಿ ಯಾರು ಅಂತ ಕೇಳಿದಾಗ ದೀಪಕ್ ಅವರ ಕೆಲಸದ ಆಳು ಅಂತ ಹೇಳಿದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ಇದ್ದ ದೀಪಕ್, ಆತನ ಕೆಲಸಗಾರರು, ಶೆಡ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದದ್ದು ಇದೇ ವ್ಯಕ್ತಿ. ಆ ವ್ಯಕ್ತಿ ನೋಡಿದ್ದಾನೆ. ಹಾಗಾದ್ರೆ ಆ ವ್ಯಕ್ತಿಯನ್ನು ಕೂಡ ಕರೆಸಿ ಆನ್ಸರ್ ಅನ್ನ ಕೇಳ್ತಾರೆ. ಯಾವಾಗ ನೋಡಿದ್ದು, ಏನಾಗಿದ್ದು, ಯಾರ್ಯಾರು ಇದ್ದಿದ್ರು ಈ ಸಂದರ್ಭದಲ್ಲಿ, ದರ್ಶನ್ ಇದ್ದಿದ್ರಾ, ಪವಿತ್ರ ಗೌಡ ಇದ್ದಿದ್ರಾ, ವಿನಯ್, ಪ್ರದೂಷ್ ಅಥವಾ ದರ್ಶನ್ ಸಂಗಡಿಗರು 17 ಜನ ಇದ್ದಾರಲ್ಲ ಪಟಾಲಂಗಳು, ಅವರೆಲ್ಲರೂ ಇದ್ದಿದ್ರಾ ಅಥವಾ ಇದರಲ್ಲಿ ಯಾರ್ಯಾರು ಇಲ್ಲ, ಎಲ್ಲವನ್ನು ಕೂಡ ಕಟ್ಕಟ್ಟೆಯಲ್ಲಿ ಇವ್ರನ್ನ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, ಎಷ್ಟೊತ್ತಿ ನಾನು ಬಂದೆ, ಶೆಡ್ನಲ್ಲಿ ಇದ್ದಿದ್ದೆ, ಎಷ್ಟೊತ್ತಿ ಡೋರ್ ಓಪನ್ ಆಯಿತು, ಯಾರ್ಯಾರು ಯಾವ್ಯಾವ ಕಾರಲ್ಲಿ ಬಂದರು, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ನೋಡಿ, ಆರೋಪಿ ಯಾರು, ದೀಪಕ್ನ ಮನೆ ಕೆಲಸದಾತ. ನೋಡಿ, ಪ್ರಾಸಿಕ್ಯೂಷನ್ಗೆ 9ನೇ ತಾರೀಕು ಘಟನೆ ಗೊತ್ತಾಗುತ್ತೆ. ಆದರೆ 12 ದಿನಗಳ ಕಾಲ ಯಾಕೆ ತಡ ಮಾಡಿದ್ರು, ಡಿಲೇ ಯಾಕೆ? ಪ್ರಾಸಿಕ್ಯೂಷನ್ಗೆ 9ನೇ ತಾರೀಕು ಈ ಘಟನೆ ಗೊತ್ತಾಗುತ್ತೆ, ಆದರೆ 12ನೇ ತಾರೀಕು ತನಕ ಯಾಕೆ ಲೇಟ್ ಮಾಡಿದ್ರು? ನೋಡಿ, ಈ ಲೇಟ್ಗಳನ್ನೇ ಒಂದೊಂದೇ ಅಂಶಗಳನ್ನಾಗಿ ಇಟ್ಕೊಂಡಿದ್ರು, ಪಾಯಿಂಟ್ ಟು ಪಾಯಿಂಟ್ ಆಗಿ ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ವಾದವನ್ನು ಮಾಡ್ತಾ ಇದ್ದಾರೆ. ಯಾಕೆ ಲೇಟು? ಆಲ್ರೆಡಿ ಗೊತ್ತಾಗಿದೆ 9ನೇ ತಾರೀಕು ಘಟನೆ ಏನು ಎತ್ತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು ಪೊಲೀಸರು. ಆದರೆ ಡಿಲೇ ಯಾಕೆ ಅಂತ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ನೋಡಿ, ಹಿಂದೆ ಕೂಡ ಅದೇ ಆಯಿತು. ಯಾವಾಗ ಬಾಡಿ ಸಿಕ್ತು, ಡೆಡ್ ಬಾಡಿ ರೇಣುಕಾ ಸ್ವಾಮಿದು,
ಪೋಸ್ಟ್ ಮಾರ್ಟಮ್ ಯಾಕೆ ಲೇಟ್ ಆಯಿತು, ಮಹಜರು ಪ್ರಕ್ರಿಯೆನ ಯಾಕೆ ಡಿಲೇ ಮಾಡಿದ್ರು